ಇಡೀ ಪ್ರಪಂಚ ಕಣ್ಣೀರ್ ಹಾಕತ್ತೆ ಇಂದಿರಾ ಗಾಂಧಿ ಸಾವದ ಮೇಲೆ. ನಂದಿತು ದೀಪ ಅಂತ ಹೇಳ್ತಾರೆ. ಆ ತಾಯಿ ಸದಾಕಾಲ ಬಡವರ ಬಗ್ಗೆ, ಮಹಿಳೆಯರ ಬಗ್ಗೆ, ಯುವಕರ ಬಗ್ಗೆ ಚಿಂತೆ ಮಾಡಂತ ಧೀಮಂತ ನಾಯಕಿ. ಭಾರತೀಯ ಜನತಾ ಪಾರ್ಟಿಯ ಪ್ರಧಾನಮಂತ್ರಿಗಳಾದ ಅಟಲ್ ಬಿಹಾರಿ ವಾಜಪೇಯಿ ಅವರು ಕೂಡ ಇಂದಿರಾ ಗಾಂಧಿ ಅವ್ರ ಬಗ್ಗೆ ಹೇಳಿದ್ರು, ದುರ್ಗಾ ಮಾತೆ ಅಂತ ಮಾತನ್ನು ಕೂಡ ಹೇಳಿದ್ರು. ಅಂತ ಧೀಮಂತ ನಾಯಕಿ ಈ ದೇಶದ ಐಕ್ಯತೆಗೆ ಪ್ರಾಣವನ್ನು ಅರ್ಪಣೆ ಮಾಡಿದ್ರು. ಅವರ ಹತ್ಯೆ ನಂತರ ನಮ್ಮ ಯುವ ನಾಯಕ ರಾಜೀವ್ ಗಾಂಧಿ ಅವರು ಈ ರಾಷ್ಟ್ರವನ್ನು 21ನೇ ಶತಮಾನಕ್ಕೆ ತಗೊಳ್ಳೋಂಥ ಕನಸನ್ನು ಕಂಡಿದ್ರು. ಸದಾಕಾಲ ಯುವಕರ ಬಗ್ಗೆ ಚಿಂತನೆ. ಈ ದೇಶ ಉಳಿಬೇಕಾದ ಯುವಕರಿಂದ ದೊಡ್ಡ ಶಕ್ತಿ ಇದೆ ಅಂತ ಹೇಳಂತ ಮಾತು ಸನ್ಮಾನ್ಯ ರಾಜೀವ್ ಗಾಂಧಿ ಹೇಳ್ತಾ ಇದ್ರು. ವಿಶೇಷವಾಗಿ 18 ವರ್ಷದ ಯುವಕರಿಗೆ ಅಧಿಕಾರ ಕೊಟ್ಟರು. ಮುಂಚೆ 21 ವರ್ಷಕ್ಕೆ ವೋಟಿಂಗ್ ರೈಟ್ ಇತ್ತು, ಅದನ್ನು ಕಡಿಮೆ ಮಾಡಿ 18 ವರ್ಷದ ಯುವಕರಿಗೆ ಅಧಿಕಾರ ಕೊಡ್ಬೇಕಂತ ಚಿಂತನೆ ಮಾಡಿದ್ರು. ಅದಕ್ಕೆ ಸಾಕಷ್ಟು ವಿರೋಧ ಮಾಡಿದ್ರು. ನಮ್ಮ ಪಕ್ಷದ ಮುಖಂಡರು ಸಾಕಷ್ಟು ವಿರೋಧ ಮಾಡಿದ್ರು. ಆದ್ರೆ ಒಂದು ಸಮಯ ರಾಜೀವ್ ಗಾಂಧಿ ಹೇಳ್ತಾರೆ, ಈ ದೇಶ ಬೆಳಿಬೇಕಾದ್ರೆ, ಈ ದೇಶ ಉಳಿಬೇಕಾದ್ರೆ, ಈ ದೇಶ 21ನೇ ಶತಮಾನಕ್ಕೆ ಹೋಗ್ಬೇಕಾದ್ರೆ ಈ ಯುವಕರಿಂದ ಮಾತ್ರ ಸಾಧ್ಯ ಅಂತ ಮಾತನ್ನ ಹೇಳಿ ಯುವಕರಿಗೆ ಅಧಿಕಾರ ಕೊಡ್ತಾ ಧೀಮಂತ ನಾಯಕ ಸಾಮಾನ್ಯ ರಾಜೀವ್ ಗಾಂಧಿಯವರು. ಇವತ್ತು ನಾನು ಕೇಳ್ತೀನಿ ನಮ್ಮ ಯುವಕರಿಗೆ, ನಿಮ್ಗೆ ವೋಟಿಂಗ್ ರೈಟ್ ಕೊಟ್ಟಿದ್ದು ರಾಜೀವ್ ಗಾಂಧಿ ಅವರು. ಇವತ್ತು MP ವೋಟ್ ಹಾಕ್ಬೋದು, MLA ವೋಟ್ ಹಾಕ್ಬೋದು, ನೀವು ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತ್ಗೆ ವೋಟ್ ಹಾಕಿ ನಿಮ್ಮ ದೊಡ್ಡ ಶಕ್ತಿ ಕೊಡುವಂತಹ ಕೆಲಸ ತಾವು ಮಾಡ್ಬೋದು. ಅದು ರಾಜೀವ್ ಗಾಂಧಿಯವರ ಕೊಡುಗೆ. ಸಂಪರ್ಕ ಕ್ರಾಂತಿ. ಈ ದೇಶದಲ್ಲಿ ಲ್ಯಾಪ್ಟಾಪ್ ಇರ್ಬೋದು, ಕಂಪ್ಯೂಟರ್ ಇರ್ಬೋದು, ಮೊಬೈಲ್ ಇರ್ಬೋದು, ಅದು ರಾಜೀವ್ ಗಾಂಧಿಯವರ ಕೊಡುಗೆ. ಇವತ್ತು ಹಳ್ಳಿಯಿಂದ ಒಬ್ಬರು ನಮ್ಮ ಗ್ರಾಮೀಣ ಭಾಗದ ನಾಯಕರು, ಹಿರಿಯರು ಇರ್ಬೋದು, ಯುವಕರು, ಮಹಿಳೆ ಇರ್ಬೋದು, ಅಮೆರಿಕ ಕೂಡ ನೇರವಾಗಿ ಮಾತಾಡ್ಬೋದು. ಅದು ಕೊಟ್ಟಂತಹ ಕೆಲಸ ಸನ್ಮಾನ್ಯ ರಾಜೀವ್ ಗಾಂಧಿ ಅವರು. ಹಲವಾರು ಕಾರ್ಯಕ್ರಮಗಳ ಸನ್ಮಾನ್ಯ ರಾಜೀವ್ ಗಾಂಧಿ ದೇಶಕ್ಕೆ ಕೊಟ್ಟರು. ಕೊನೆಗೆ ಹಂತಕರ ಗುಂಡಿಗೆ ಅವರು ಕೂಡ ಬಲಿಯಾದರು. ಈ ದೇಶ ಐಕ್ಯತೆಗೆ ಪ್ರಾಣಾರ್ಪಣೆ ಮಾಡಿದ್ರು. ಯಾವ ಕೆಲಸ ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಭವ್ಯ ಭಾರತವನ್ನು ಕಟ್ಟು ಒಂದು ಕನಸು ಕಂಡಿದ್ರು, ಅದನ್ನು ನನಸು ಮಾಡಲಿಕ್ಕೆ ಶ್ರೀಮತಿ ಸೋನಿಯಾ ಗಾಂಧಿ ನಾಯಕತ್ವ ವಹಿಸಿಕೊಂಡ್ರು. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಒತ್ತಡದ ಮೇಲೆ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಕಾಂಗ್ರೆಸ್ ಪಕ್ಷ ಅಧ್ಯಕ್ಷರಾದ್ರು. ಇದೇ ಭಾರತೀಯ ಜನತಾ ಪಾರ್ಟಿಯವರು ಟೀಕೆ ಮಾಡಿದ್ರು ಸೋನಿಯಾ ಗಾಂಧಿ ಬಗ್ಗೆ. ಆ ತಾಯಿಗೆ ಅಧಿಕಾರ ಆಸೆ ಹೇಳಂತ ಮಾತು ಹೇಳಿದ್ರು. ನಾನು ಹೇಳ್ತೀನಿ, ನಮ್ಗೆ ಈ ಮಹಿಳೆ ತಾವು ಕೂತಿದ್ದೀರಾ, ಸೋನಿಯಾ ಗಾಂಧಿಗೆ ಯಾವುದೇ ಅಧಿಕಾರದ ಆಸೆ ಇರಲಿಲ್ಲ. ಯಾವ ಕೆಲಸ ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಭವ್ಯ ಭಾರತವನ್ನು ಕಟ್ಟುವಂತ ಕನಸು ಕಂಡಿದ್ರು, ಅದು ನನಸು ಮಾಡ್ಲಿಕ್ಕೆ ಹಳ್ಳಿ ಸುತ್ತಾಡಿದ್ರು. ಮಗ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಕಟ್ಕೊಂಡು ಕಾಂಗ್ರೆಸ್ ಪಕ್ಷ ಸಿದ್ಧಾಂತಗಳನ್ನ, ವಿಚಾರಧಾರೆಗಳನ್ನ, ಹೋರಾಟಗಳನ್ನ ಜನರಿಗೆ ಅಂತ ಕೆಲಸ ಮಾಡ್ತಾ ಹೋದ್ರು. 2004ರಲ್ಲಿ ಕೇಂದ್ರದಲ್ಲಿ ನಾವು ಅಧಿಕಾರಕ್ಕೆ ಬಂದ್ವಿ. ಎಲ್ಲ MP ಬರೆದು ಕೊಟ್ರು ಶ್ರೀಮತಿ ಸೋನಿಯಾ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಆಗ್ಬೇಕಂತ. ಆದ್ರೆ ಆ ತಾಯಿ ಏನ್ ಹೇಳಿದ್ರು, ನೊಂದು ಒಂದು ಸಭೆಯಲ್ಲಿ ಹೇಳ್ತಾರೆ ಶ್ರೀಮತಿ ಸೋನಿಯಾ ಗಾಂಧಿ ಅವರು, ಈ ದೇಶಕ್ಕೆ ಸೊಸೆಯಾಗಿ ಬಂದೆ, ಈ ದೇಶದಲ್ಲಿ ತಾಯಾದೆ, ಈ ದೇಶಕ್ಕೆ ಸೊಸೆಯಾಗಿ ಬಂದೆ, ಈ ದೇಶದಲ್ಲಿ ತಾಯಾದೆ, ಇದೇ ದೇಶದಲ್ಲಿ ವಿಧೇಯು ಕೂಡ ಆಗಿದ್ದ ಮಾತು ಶ್ರೀಮತಿ ಸೋನಿಯಾ ಗಾಂಧಿ ಹೇಳ್ತಾರೆ. ರಾಜೀವ್ ಗಾಂಧಿಯ ಹತ್ಯೆ ನಂತರ ಶ್ರೀಮತಿ ಸೋನಿಯಾ ಗಾಂಧಿ ಕಾಂಗ್ರೆಸ್ ಪಕ್ಷವನ್ನು ಕಟ್ಟರು. ಎಲ್ಲ MP ಹೇಳಿದ್ರು ಶ್ರೀಮತಿ ಸೋನಿಯಾ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆಗ್ಬೇಕು ಅಂತ. ಆದ್ರೆ ಅವರು ಸನ್ಮಾನ್ಯ ಮನಮೋಹನ್ ಸಿಂಗ್ ಅವರನ್ನ ಈ ಪ್ರೈಮ್ ಮಿನಿಸ್ಟರ್ ಆಗಿ ಮಾಡೋದು. ಇವತ್ತು ಅಧಿಕಾರದ ಯಾವುದೇ ಆಸೆ ಇರಲಿಲ್ಲ ಅವ್ರಿಗೆ. ಯಾಕಂದ್ರೆ ಪ್ರೈಮ್ ಮಿನಿಸ್ಟರ್ ಆಗ್ಬೋದಾಯ್ತು, ಅದನ್ನ ಬಿಟ್ಟು ಆರ್ಥಿಕತೆಯಿಂದ ಮನಮೋಹನ್ ಸಿಂಗ್ ಈ ದೇಶ ಪ್ರೈಮ್ ಮಿನಿಸ್ಟರ್ ಮಾಡಿದ್ರು. ಇದು ಅವರ ತ್ಯಾಗ. ಅದರ ನಂತರ ನಮ್ಮ ರಾಹುಲ್ ಗಾಂಧಿ ಅವರು ಸೋನಿಯಾ ಗಾಂಧಿ ಜೊತೆ, ಅದೇ ರೀತಿ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ಇವತ್ತು ಇಡೀ ದೇಶ ಸುತ್ತಾಡ್ತಾ ಇದ್ದಾರೆ. ಇವತ್ತು ಕೆಲಸ ಕಾಂಗ್ರೆಸ್ ಪಕ್ಷ ಬಲಿಷ್ಠವಾಗಿ ಹೊಮ್ಮುತ್ತಾ ಇದೆ. ಇವತ್ತು ದೇಶದಲ್ಲಿ ಶಾಂತಿ, ನೆಮ್ಮದಿ, ಸಹಬಾಳ್ವೆ ಆಗ್ಬೇಕಾದ್ರೆ ಕೇಂದ್ರದಲ್ಲಿ ಇಂಡಿಯಾ ನೇತೃತ್ವದ ಸರ್ಕಾರ ಅಧಿಕಾರ ಬಂದು ಸನ್ಮಾನ್ಯ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗ್ತಾರೆ ಅಂತ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತು ನಾನು ಕೇಳ್ತೇನೆ, ಬಹಳ ವಿಶ್ವಾಸದಿಂದ ಇವತ್ತು ನಾನು ಓಟನ್ನು ಕೇಳ್ತಾ ಇದ್ದೀವಿ. ಕಾಂಗ್ರೆಸ್ ಪಕ್ಷ, ಹೌದು ಕಾಂಗ್ರೆಸ್ ಪಕ್ಷಕ್ಕೆ ತಾವು ಆಶೀರ್ವಾದ ಮಾಡಿ ನಮ್ಗೆ ಓಟ್ ಕೊಡಿ ಅಂತ ಕೇಳ್ತೀವಿ. ನುಡಿದಂತೆ ನಡೆದ ಸರ್ಕಾರ ಕಾಂಗ್ರೆಸ್ ಪಕ್ಷ ಸರ್ಕಾರ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ನಮ್ಮ ಸಂಕಲ್ಪ. ಈ ರಾಜ್ಯವನ್ನ ಸರ್ವ ಜನಾಂಗದ ಶಾಂತಿಯ ತೋಟ ನಾವು ಮಾಡ್ತಾ ಇದ್ದೀವಿ. ಕಳೆದ 10 ತಿಂಗಳಲ್ಲಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ರಾಜ್ಯದಲ್ಲಿ ಶಾಂತಿ, ನೆಮ್ಮದಿ, ಸಹಬಾಳ್ವೆ, ಅಭಿವೃದ್ಧಿ ಆಗ್ತಾ ಇದೆ. ಚುನಾವಣೆ ಮುಂಚೆ ನಾವು ಹೇಳಿದ್ವಿ, ನಾವು ವಾಗ್ದಾನ ಮಾಡಿದ್ವಿ, ಗ್ಯಾರಂಟಿಗಳು ಹೇಳಿದ್ವಿ. ನಮ್ಮ ಸರ್ಕಾರ ಬಂದ ಕೂಡಲೇ 5 ಗ್ಯಾರಂಟಿಗಳ ಅನುಷ್ಠಾನ ತರ್ತೀವಿ ಅಂತ ಮಾತು ಹೇಳಿದ್ವಿ. ನುಡಿದಂತೆ ನಾವು ನಡೆದಿದ್ದೀವಿ. 10 ತಿಂಗಳಲ್ಲಿ 5 ಗ್ಯಾರಂಟಿಗಳ ಅನುಷ್ಠಾನಕ್ಕೆ ತಂದಿದ್ದೀವಿ. ಈಗಾಗಲೇ ಸೋಮಣ್ಣ ಬೇವಿದ ಅದ್ರ ಬಗ್ಗೆ ಹೇಳಿದ್ದಾರೆ. ಅದು ಅನ್ನಭಾಗ್ಯ ಇರ್ಬೋದು, ಶಕ್ತಿ ಕಾರ್ಯಕ್ರಮ, ಈ ಪ್ರಪಂಚ ಇತಿಹಾಸ ನಿರ್ಮಾಣ ಮಾಡಿದ ಶಕ್ತಿ ಕಾರ್ಯಕ್ರಮ. ಸುಮಾರು
195 ಕೋಟಿ ಪ್ರಾಣಗಳನ್ನ ನಮ್ಮ ಮಹಿಳೆಯರು ಫ್ರೀಯಾಗಿ ಮಾಡಿದ್ದಾರೆ. ಅದೇ ರೀತಿ ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಯುವ ನಿಧಿ ಇದೆಲ್ಲ ಕ್ರಾಂತಿಕಾರಿಕ ಬದಲಾವಣೆ ಕಾರ್ಯಕ್ರಮ ನಾವು ಮಾಡಿದ್ದೀವಿ. ಈಗ ಬಿಜೆಪಿ ಟೀಕೆ ಮಾಡ್ತಾರೆ. ನೀವು ಟೀಕೆ ಮಾಡಿದ್ರೆ ಮಾಡಿ, ಆದ್ರೆ ನಿಮ್ಗೆ ಧೈರ್ಯ ಇದ್ರೆ ನೀವು ನಮ್ಮಲ್ಲಿ ಸ್ಟೇಟ್ಮೆಂಟ್ ಮಾಡಿ, ಇದೇನು ಗ್ಯಾರಂಟಿಗಳನ್ನ ನಾವು ನಿಲ್ಲಿಸಿ ಹೇಳಂತ ಧೈರ್ಯ ನಿಮ್ಗೆ ಇದೆಯಾ? ಕೇವಲ ನೀವು ಟೀಕೆ ಮಾಡಷ್ಟು ಟೀಕೆ ಮಾಡ್ತಾ ಇದೆ. ಈ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಗಳ ಗೆಲುವಿಗೆ ಈ 5 ಗ್ಯಾರಂಟಿಗಳು ಶ್ರೀರಕ್ಷೆ ಆಗಲಿದೆ ಅಂತ ಮಾತು ಇವತ್ತು ಹೇಳಲು ಬಯಸ್ತಾ ಇದ್ದೇನೆ. ಈ ರಾಜ್ಯದಲ್ಲಿ ಕನಿಷ್ಠ 20 ಸೀಟ್ಗಳು ನಾವು ಗೆಲ್ತೀವಿ. ಈ ಕ್ಷೇತ್ರದಲ್ಲಿ ಸನ್ಮಾನ್ಯ ವಿನೋದ್ ಅಸೂಟಿ ಅವರು ಹಾಗೂ ಹಾವೇರಿ ಕ್ಷೇತ್ರದಲ್ಲಿ ಆನಂದ್ ಗಡ್ಡಮಟ್ಟು ಇಬ್ರು ಕೂಡ ಅತ್ಯಂತ ಹೆಚ್ಚಿನ ಮತಗಳಲ್ಲಿ ಗೆಲ್ತಾ ಇದ್ದ ವಿಶ್ವಾಸವನ್ನು ವ್ಯಕ್ತಪಡ್ತಾ ಇದ್ದಾರೆ. ಇವತ್ತಿನ ಭಾರತೀಯ ಜನತಾ ಪಾರ್ಟಿಯವರು ಯಾವ ನೈತಿಕತೆಯಿಂದ ಓಟ್ ಕೇಳ್ತಾರೆ? ಓಟ್ ಕೇಳಿದ ನೈತಿಕ ಹಕ್ಕನ್ನು ಕಳ್ಕೊಂಡಿದ್ದಾರೆ. ಯಾವ ಘನ ಕಾರ್ಯ ಮಾಡಿರೋ ಜನ ಭಾರತೀಯ ಜನತಾ ಪಾರ್ಟಿಗೆ ಓಟ್ ಹಾಕಬೇಕು. ಅಧಿಕಾರ ಬರೋ ಮುಂಚೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಭಾಷಣ ಮಾಡಿದ್ರು, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ 100 ದಿನಗಳಲ್ಲಿ ವಿದೇಶದ ಕಪ್ಪು ಹಣ ತಂದು ಪ್ರತಿಯೊಬ್ಬರಿಗೆ ಅಕೌಂಟ್ಗೆ 15 ಲಕ್ಷ ಹಾಕ್ತಾ ಸುಳ್ಳು ಇಡೋದಲ್ಲ. 10 ವರ್ಷ ಆಯ್ತು, 15 ರೂಪಾಯಿ ಕೂಡ ನಮ್ಮ ಅಕೌಂಟ್ಗೆ ಹಾಕಿದಾರ. ಎರಡನೇ ಸುಳ್ಳು, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಪ್ರತಿ ವರ್ಷ 2 ಕೋಟಿ ಉದ್ಯೋಗವನ್ನ ಯುವಕರಿಗೆ ಕೊಡ್ತೀವಿ, ನಾವು ಯುವಕರಿಗೆ ಶಕ್ತಿ ಕೊಡ್ತೀವಿ ಅಂತ ಹೇಳಂತ ಮಾತು ಹೇಳಿದ್ರಲ್ಲ. 10 ವರ್ಷ ಆಯ್ತು, 20 ಕೋಟಿ ಉದ್ಯೋಗ ಕೊಡ್ಬೇಕಾಯ್ತು. ಬಹುಶಃ 20 ಲಕ್ಷ ಉದ್ಯೋಗ ಕೊಟ್ಟಿ ಅಂತ ನಮ್ಗೆ ಗೊತ್ತಿಲ್ಲ. ರೈತರಿಗೆ ಡಬಲ್ ಇನ್ಕಮ್ ಮಾಡ್ತೀನಿ ಅಂತ ನೀವು ಸುಳ್ಳು ಹೇಳಿದ್ರಿ. ಯಾವ ಡಬಲ್ ಇನ್ಕಮ್ ಆಗ್ಲಿಲ್ಲ, ಬೆಲೆ ಏರಿಕೆ ಆಗಿದೆ. ಸೊ 10 ವರ್ಷ ನೀವು ಮಾಡಿದೀಯ ಅಂತ ಹೇಳಿದ್ರೆ ಕೇವಲ ಇವು ಮಾಡಿದ್ದು ಮನ್ ಕಿ ಬಾತ್. ಸನ್ಮಾನ್ಯ ನರೇಂದ್ರ ಮೋದಿ ಅವರೇ, ಜನ ಇವತ್ತು ನಿಮ್ಮಲ್ಲಿ ವಿಶ್ವಾಸ ಕಳ್ಕೊಂಡಿದ್ದಾರೆ. ನಿಮ್ಮ ಯಾವುದೇ ಮನ್ ಕಿ ಬಾತ್ ಮೇಲೆ ವಿಶ್ವಾಸ ಇಲ್ಲ. ಜನ ಇವತ್ತು ಕಾಮ್ ಕಿ ಬಾತ್, ನೀವು ಕೆಲಸ ಮಾಡಿ ತೋರಿಸಿ ಅಂತ ಹೇಳ್ತಾರೆ. ನಿಮ್ಮ ಮೇಲೆ ಅಷ್ಟು ವಿಶ್ವಾಸ ಇದ್ರೆ ಇವತ್ತು 10 ವರ್ಷದಲ್ಲಿ ನಿಮ್ಮ ಕಾರ್ಯಕ್ರಮವನ್ನ ಜನರಿಗೆ ಮಾಧ್ಯಮ ಮೂಲಕ ಕೊಡುವಂತಹ ದೊಡ್ಡ ಶಕ್ತಿ ಕೆಲಸ ಮಾಡಬೇಕಾಯಿತು. ಆದ್ರೆ 10 ವರ್ಷ ಒಂದೇ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡುವಂತಹ ಧೈರ್ಯ, ಯೋಗ್ಯತೆ ನಿಮ್ಗೆ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಇದು ಭಾರತೀಯ ಜನತಾ ಪಾರ್ಟಿ ಅಲ್ಲ, ಭ್ರಷ್ಟ ಜನತಾ ಪಾರ್ಟಿ. ಇವತ್ತು ಓಟ್ ಕೇಳಿದ ಹಕ್ಕನ್ನು ತಾವು ಕಳ್ಕೊಂಡಿದ್ದೀರಾ. ಕೇವಲ ಪ್ರಚಾರದಿಂದ ಇವತ್ತು ಓಟ್ ಅಂತ ತಾವು ಕೇಳ್ತಾರ. ಜನ ಇವತ್ತು ಅರ್ಥ ಮಾಡ್ಕೊಳ್ತಾರೆ. ಒಂದು ಸಭೆಯಲ್ಲಿ ಕೂಡ ಹೇಳಿದೆ, ಎಷ್ಟು ಸುಳ್ಳು ಹೇಳಿದೆ ಅಂತ ಹೇಳಿದ್ರೆ ಇವತ್ತೇನಾದ್ರೂ ಈ ಪ್ರಪಂಚದಲ್ಲಿ ಸುಳ್ಳಿಗೆ ಆಸ್ಕರ್ ಅವಾರ್ಡ್ ಕೊಡ್ಬೇಕಾದ್ರೆ ಅದು ಸನ್ಮಾನ್ಯ ನರೇಂದ್ರ ಮೋದಿ ಸಲ್ಲುತ್ತೆ ಹೇಳಂತ ಮಾತಿದೆ. ಅಷ್ಟು ಸುಳ್ಳುಗಳನ್ನ ಇವತ್ತು ಹೇಳಿದ್ದಾರೆ. ಆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳನ್ನ, ವಿಚಾರಧಾರೆಗಳನ್ನ, ಹೋರಾಟಗಳನ್ನ, ತ್ಯಾಗ ಬಲಿದಾನವನ್ನು ಜನರಿಗೆ ಹೇಳಂತ ಕೆಲಸ ತಾವು ಮಾಡಬೇಕಾಗಿದೆ. ಕಾಂಗ್ರೆಸ್ ಪಕ್ಷ ಕೇವಲ ಅಧಿಕಾರಿ ಕೊಟ್ಟಂತ ಪಕ್ಷ ಅಲ್ಲ. ನಿರಂತರ ಹೋರಾಟ, ಸಾಮಾಜಿಕ ಕಳಕಳಿ, ಸಮಾಜದ ಎಲ್ಲ ವರ್ಗದ ಜನರ ಹಿತವನ್ನು ಕಾಪಾಡೋದೇ ಕಾಂಗ್ರೆಸ್ ಪಕ್ಷದ ನೀತಿ ಸಿದ್ಧಾಂತ. ನಾವು ಗೆದ್ದಿದ್ದೀವಿ, ಸೋತಿದ್ದೀವಿ, ಅದು ನಮ್ಮ ನಿರಂತರ ಹೋರಾಟ. ಗೆದ್ದಿದ್ದು ಬೀಗಲ್ಲ, ನಮ್ರತೆಯಿಂದ ಜನ ಕೊಟ್ಟ ಇನ್ನು ಆಶೀರ್ವಾದವನ್ನು ತಗೊಂಡು ಭ್ರಷ್ಟಾಚಾರ ಪ್ರಾಮಾಣಿಕ ಆಡಳಿತ 10 ವರ್ಷ, ಈ ಮುಂದಿನ 5 ವರ್ಷ ನಾವು ಕೊಡ್ತೀವಿ ಅಂತ ಹೇಳಂತ ಮಾತನ್ನು ಇವತ್ತು ಹೇಳಿ ಬಯಸ್ತಾ ಇದ್ದೇನೆ. ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ನಾಯಕತ್ವದಲ್ಲಿ, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ನಾಯಕತ್ವದಲ್ಲಿ ಹಾಗೂ ಪಕ್ಷ ಎಲ್ಲ ಹಿರಿಯ ಮುಖಂಡರ ನಾಯಕತ್ವದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ, ಕಾಂಗ್ರೆಸ್ ಸರ್ಕಾರ ಬಲಿಷ್ಠವಾಗಿ ಇವತ್ತು ಕೆಲಸ ಮಾಡ್ತಾ ಇದೆ. ಈ ಚುನಾವಣೆಯಲ್ಲಿ ಜನರ ಆಶೀರ್ವಾದ ಕಾಂಗ್ರೆಸ್ ಪಕ್ಷಕ್ಕೆ ಸಿಗುತ್ತೆ ಅಂತ ಮಾತನ್ನ ಹೇಳ್ತಾ, ಇವತ್ತು ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ಅವರು, ನಾನು ಕೇಳ್ತೇನೆ, 10 ವರ್ಷ ತಾವು ಏನ್ ಮಾಡಿದಿರಿ? ಒಂದೇ ಒಂದು ಉತ್ತರ ಕೊಡಿ ತಾವು. ಚುನಾವಣೆ ಮುಂಚೆ ನಾವೊಂದು ಪ್ರೊಟೆಸ್ಟ್ ಧರಣ ಇಟ್ಕೊಂಡಿದ್ವಿ, ಎಲ್ಲಿ? ಹುಬ್ಳಿಯಲ್ಲಿ, ಮಾದಾಯಿ ವಿಚಾರವಾಗಿ. ಕೂಡಲೇ ಸ್ಟೇಟ್ಮೆಂಟ್ ಮಾಡಿದ್ರು ಪ್ರಹ್ಲಾದ್ ಜೋಶಿ ಅವರು, ಸ್ವಲ್ಪ 1 ತಿಂಗಳು ಕಾಯಿರಿ, ವಿಜಯೋತ್ಸವ ನಾವು ಮಾಡ್ತೀವಿ ಮಾದಾಯಿ ವಿಚಾರವಾಗಿ ಹೇಳಂತ ಮಾತು ಹೇಳಿ ಸುಳ್ಳು ಹೇಳಿದ್ರಿ. ಸ್ವಾಮಿ ಪ್ರಹ್ಲಾದ್ ಜೋಶಿ, ಎಲ್ಲೋಯ್ತು ನಿಮ್ಮ ಮಾದಾಯಿ? ಇವತ್ತು ಕೇಂದ್ರ ಸರ್ಕಾರ 10 ವರ್ಷ ಇದ್ರು ಕೂಡ ಮಾದಾಯಿಗೆ ಯಾವುದೇ ಅವಕಾಶ ಕೊಡಲಿಲ್ಲ. ಇವತ್ತು ಕೂಡ ಎನ್ವೈರನ್ಮೆಂಟ್ ಕೆಲಸ ಕೊಡ್ತಾರೆ, ಯಾಕಂದ್ರೆ ಬೇಕಂತ ರಾಜಕಾರಣ ಮಾಡ್ತಾ ಇದ್ದಾವು. ಇವತ್ತು ಸುಮಾರು 18,000 ಕೋಟಿ ಬರಕ್ಕೆ ಪರಿಹಾರ ನಾವು ಕೇಳಿದ್ವಿ. 6 ತಿಂಗಳಾಯ್ತು. ಮುಖ್ಯಮಂತ್ರಿಗಳು ಪತ್ರ ಬರೆದು ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿ 223 ತಾಲೂಕುಗಳ ಬರ ಇದೆ, ರಾಜ್ಯಕ್ಕೆ ತಾವು ನಮ್ಮ
ಫಂಡ್ ಕೊಡಬೇಕು, ಬರ ಪರಿಹಾರ ಕೊಡ್ಬೇಕಂತ ಪರಿಪರಿ ಕೇಳ್ಕೊಂಡ್ರು ಕೂಡ ಇವತ್ತು ಒಂದೇ ₹1 ಬಿಡುಗಡೆ ಮಾಡಲಿಲ್ಲ. ನಾಚಿಕೆ ಆಗಬೇಕು ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ, ನಿರ್ಮಲಾ ಸೀತಾರಾಮನ್ಗೆ ನಾಚಿಕೆ ಆಗಬೇಕು. ರಾಜ್ಯಕ್ಕೆ ಇಷ್ಟು ದೊಡ್ಡ ಅನ್ಯಾಯ ಮಾಡ್ತಾ ಇದ್ದಾರೆ, ಆದ್ರೂ ಕೂಡ ಇಲ್ಲಿವರೆಗೂ ಯಾವುದೇ ಹಣ ಬಿಡುಗಡೆ ಮಾಡಿಲ್ಲ. ಇವತ್ತು ಮಲ್ತಾಯಿ ಧೋರಣೆ ತೋರಿಸ್ತಾ ಇದ್ದಾರೆ. ಇವತ್ತು ರಾಜ್ಯಕ್ಕೆ ಬರುವಂತ ಪಾಲನ್ನ ನಮ್ಮ ಟ್ಯಾಕ್ಸ್ಗಳು ನಮ್ಗೆ ಕೊಡ್ತಾ ಇಲ್ಲ. ಆ ವಿಚಾರವಾಗಿ ನಾವು ಡೆಲ್ಲಿಲಿ ಕೂಡ ಹೋರಾಟ ಕೂಡ ನಾವು ಮಾಡಿದ್ವಿ ಅಂತ ಮಾತನ್ನು ಹೇಳ್ತಾ, ಈ ಎಲ್ಲ ವಿಚಾರಗಳನ್ನ ಅರ್ಥಕೊಂಡು ಇವತ್ತು ತಮ್ಗೆ ಅರ್ಥ ಆಗ್ತದೆ, ಕಾಂಗ್ರೆಸ್ ಪಕ್ಷಕ್ಕೆ ತಮ್ಮ ಸಂಪೂರ್ಣ ಬೆಂಬಲ ಸಹಕಾರ ಕೊಡಬೇಕು. ಈ ಭಾಗದ ನಮ್ಮ ಅಭ್ಯರ್ಥಿಗಳಾದ ಸನ್ಮಾನ್ಯ ವಿನೋದ್ ಅಸೋಟಿ ಅವರಿಗೆ ಅತ್ಯಂತ ಹೆಚ್ಚಿನ ಮತಗಳನ್ನು ತಾವು ಗೆಲ್ಲಿಸಬೇಕು. ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ತಗೊಳ್ಬೇಕು. ರಾಜ್ಯದಲ್ಲಿ ಕನಿಷ್ಠ 20 ಸೀಟ್ಗಿಂತ ಜಾಸ್ತಿ ಸೀಟ್ಗಳು ನಾವು ಗೆಲ್ತೀವಿ ಅಂತ ವಿಶ್ವಾಸ ವ್ಯಕ್ತಪಡಿಸ್ತಾ ನಾನು 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.